ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ಸ್ ಮಾಡಿ, ಸಪೋರ್ಟ್ ಮಾಡಿ. ರುಚಿ ಅದಕ್ಕೆ ಕೇಸರಿಬಾತ್ ಮಾಡೋಣ. ಇವತ್ತು ಒಲೆ ಮೇಲೆ ಬಾಣಲೆಯನ್ನು ಇಟ್ಟು ಅದಕ್ಕೆ 2 ಚಮಚ ತುಪ್ಪನ ಸೇರಿಸಿ, ತುಪ್ಪ ಸೇರಿಸಿದ ಮೇಲೆ ಅದಕ್ಕೆ 4 ಚಮಚ ಎಣ್ಣೆನ ಹಾಕಿ 1 2 3 4 ಚಮಚ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಗೋಡಂಬಿನ ಸೇರಿಸಿ ಚೆನ್ನಾಗಿ ಹುರಿಬೇಕು. ಅದು ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಇದಾದ ನಂತರ ಇದೇ ಎಣ್ಣೆಗೆ ಗೋಡಂಬಿನ ಸುಟ್ಟಿರುವಂಥ ಗೋಡಂಬಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅದು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ತಗೊಳ್ಳಿ, ಆಯಿತಾ. ನೆಕ್ಸ್ಟ್ ಎಣ್ಣೆ 4 ಚಮಚ ಮತ್ತು ತುಪ್ಪ ಹಾಕಿದ್ವಲ್ಲ ಅದನ್ನು ಸಪ್ರೇಟಾಗಿ ತೆಗ್ದಿಡಿ. ಅದೇ ಎಣ್ಣೆ ತುಪ್ಪಕ್ಕೆ 1 ಕಪ್ ರವೆನ ಸೇರಿಸ್ತೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆನ ಸೇರಿಸಿ ಚೆನ್ನಾಗಿ ಹುರಿಯಿರಿ. 2 ಮಿಕ್ಸ್ ಆಗಬೇಕು. ಆದ ನಂತರ 1 ಚಿಟಿಕೆ ಉಪ್ಪು ಹಾಕಿ, ಅದು ಸ್ವೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಉಪ್ಪನ್ನು ಸೇರಿಸ್ತಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಫುಡ್ ಕಲರ್ನ ನೀರಿಗೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಹುರಿದಾಗಿದೆ, ನೋಡ್ತಿದ್ದೀರಲ್ಲ, ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 2 ಲೋಟ ಬಿಸಿನೀರನ್ನು ತಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಕುದಿ ಬರ್ತಿದೆ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಬರ್ತಿದೆ ನೋಡಿ, ಗಟ್ಟಿಯಾಗಿ ಒಳ್ಳೆ ತಿಕ್ನೆಸ್ ಆಗಿ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿದ್ದೀವಲ್ಲ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡಿ. ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಹಾಗೆ ಎಷ್ಟೇ ಸಮಯ ಇಟ್ಟರು ಮೃದುವಾಗಿರುತ್ತೆ, ಯಾಕಂದರೆ ನಾವು ಸನ್ಫ್ಲವರ್ ಆಯಿಲ್ನ ಹಾಕಿದ್ದೀವಿ ಇದಕ್ಕೆ. ಅದ್ರ ಜೊತೆ ತುಪ್ಪನೂ ಸೇರಿಸಿದ್ದೀವಿ, ಹಾಗಾಗಿ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತೆಗೆದಿಟ್ಟಂತಹ ಎಣ್ಣೆ ಮತ್ತು ತುಪ್ಪವನ್ನು ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. 1-2 ನಿಮಿಷ ಅದನ್ನು ಮುಚ್ಚಿ ಬೇಯಿಸಿ. ಈಗ ಸರ್ವ್ ಮಾಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಸೂಪರ್ ಆಗಿದೆ. ಕಲರು ಅಷ್ಟೇ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.